ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷೂಸ್ ಮಿನಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಯಾಕೆ ನಾನು ಇವತ್ತು ಇಷ್ಟು ಖುಷಿಯಾಗಿದ್ದೀನಿ ಅಂತ ಅಂದರೆ ಒಂದು ಗುಡ್ ನ್ಯೂಸ್ ಇದೆ. ಅದೇನು ಅಂತ ಅಂದರೆ ನನ್ನ ಎಂಗೇಜ್ಮೆಂಟ್ ಡೇಟು ಫಿಕ್ಸ್ ಆಗಿದೆ. ಸೊ ನೆನ್ನೆ ತಾನೇ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯಿತು. ಸೊ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಈ ದಿನಕ್ಕೋಸ್ಕರ ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆಯೇ ಯಾವುದೇ ಒಂದು ಹುಡುಗ ಹುಡುಗಿಗೆ ಅವರು ಇಷ್ಟಪಟ್ಟಂಥ ಹುಡುಗ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತಿದೆ, ಮದುವೆ ಆಗ್ತಿದೆ ಅಂದಾಗ ತುಂಬಾ ಖುಷಿ ಆಗುತ್ತಲ್ವ. ಸೊ ಅದೇ ಥರ ಫೀಲ್ ನನಗೂ ಆಗ್ತಾಯಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅದು ನನಗೆ ತೋರಿಸ್ಕೊಳ್ಳೋಕೆ ಬರ್ತಾಯಿಲ್ಲ. ತುಂಬಾ ಖುಷಿ ಆಗ್ತಿದೆ. ಇವತ್ತು ನಾನು ನೆನೆ ತಾನೇ ಡೇಟ್ ಫಿಕ್ಸ್ ಆಯಿತು. ಸೊ ಇವತ್ತು ಇನ್ವಿಟೇಷನ್ ಕಾರ್ಡ್ ನಾವು ಸೆಲೆಕ್ಟ್ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ನಾನು. ಸೊ ಇವತ್ತು ಚಿಕ್ಕಪೇಟೆಗೆ ಹೋಗಬೇಕು. ಸೊ ಚಿಕ್ಕಪೇಟೆಯಲ್ಲಿ ನಾನು ನನ್ನ ಫ್ರೆಂಡಿಗೆ ಗೊತ್ತಿರೋರು ಒಬ್ಬರು ಶಾಪ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ, ಹಾಗೆ ನನಗೆ ಯಾವ್ಯಾವ ಥರ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಕಲೆಕ್ಷನ್ಸ್ ನಾನು ಸ್ವಲ್ಪ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಇನ್ನು ಆನ್ಲೈನಲ್ಲಿ ನಾನು ನೋಡಿದ್ದು. ಇವಾಗಂತೂ ತುಂಬಾ ವೆರೈಟಿ ಕೈಂಡ್ ಆಫ್ ಏನು ಇನ್ವಿಟೇಷನ್ಸ್ ಸಿಗುತ್ತೆ. ತುಂಬ ವೆರೈಟೀಸ್ ಬಂದಿದೆ ಇವಾಗ. ಅದೆಲ್ಲ ನೋಡಿದಾಗ ಈ ಥರ ಎಲ್ಲ ಇದೆಯಾ, ಆ ಥರ ಎಲ್ಲ ಇದೆಯಾ ಅಂತ ಅನಿಸ್ತು ನನಗೆ ನೋಡಬೇಕಾದ್ರೆ, ಸರ್ಚ್ ಮಾಡಬೇಕಾದ್ರೆ. ಯಾಕಂದರೆ ಫಸ್ಟ್ ನಾವು ಪ್ರಿಫರ್ ಮಾಡಿದ್ರೆ ಪ್ರೆಸೆಂಟೇಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನನಗದು ತುಂಬ ಇಷ್ಟ. ಯಾಕಂದರೆ ನಾನು ಸೆಲೆಕ್ಟ್ ಮಾಡೋದು ಕ್ಯೂಟ್ ಆ್ಯಂಡ್ ಯೂನೀಕ್ ಆಗಿರಬೇಕು ಅನ್ನೋದು ನನಗೆ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದೆ, ಯಾವ್ಯಾವ ಥರ ಡಿಸೈನ್ಸ್ ಇದೆ ಅಂತೆಲ್ಲ ನೋಡಿದೆ. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ನೋಡಬೇಕು ಅಲ್ಲಿ ಯಾವ್ಯಾವ ಥರ ಸಿಗುತ್ತೆ, ಹಾಗೆ ನನ್ನ ಬಜೆಟಿಗೆ ಸಿಗುತ್ತೆ. ಹಾಗೆ ಕ್ಯೂಟಾಗಿ ಫ್ರೆಂಡ್ಸ್ ಕೊಡೋವಂಥ ಕಾರ್ಡ್ಸು ದೊಡ್ಡ ಎಲ್ಲ ನನ್ನ ಫ್ಯಾಮಿಲಿಗೆಲ್ಲ ಕೊಡೋಕ್ಕೆ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಅವರು ಹೋಗಿ ಸೆಲೆಕ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್ಗೆಲ್ಲ ನಾನು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಸರ್ಕಲಿಗೆ ಕೊಡೋವಂಥದ್ದು, ಕೊಲೀಗ್ಸ್ ಕೊಡೋವಂಥದ್ದು, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಸೊ ನಾವು ಚಿಕ್ಕದಾಗಿ ಒಂದು ಕಾರ್ಡ್ನ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸೋಣ ಅಂತ ಅಂದ್ಬಿಟ್ಟು ಡಿಸೈನ್ ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ. ನೋಡಬೇಕು ಹೇಗಿರುತ್ತೆ ಅಂತ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಚಿಕ್ಕಪೇಟೆಯಲ್ಲಿ ಈ ಒಂದು ಕೆಲಸದ ಜೊತೆ ಇನ್ನೆಷ್ಟು ಕೆಲಸಗಳು ಮಾಡ್ಕೊಂಡು ಬರ್ತೀನೋ ಗೊತ್ತಿಲ್ಲ. ಯಾಕಂದರೆ ಚಿಕ್ಕಪೇಟೆ ಅಂದ್ರೇ ಹುಡುಗಿರಿಗೆ ತುಂಬ ಇಷ್ಟ. ಯಾಕಂದರೆ ಶಾಪಿಂಗ್, ಅದು ಅಲ್ಲದೆ ಎಂಗೇಜ್ಮೆಂಟ್ ಶಾಪಿಂಗ್ ಎಲ್ಲ ಇರುತ್ತೆ. ಸೊ ಅದು ನನ್ನ ಬಕೆಟ್ ಲಿಸ್ಟಲ್ಲಿ ಇಲ್ಲ ಇವಾಗಲೇ ಶಾಪಿಂಗ್ ಮಾಡೋದು. ನೋಡೋಣ ಅಲ್ಲಿ ಏನೇನು ಇಷ್ಟ ಆಗುತ್ತೆ ನನಗೆ. ಇಫ್ ಏನಾದರೂ ಇಷ್ಟ ಆಯಿತು ಅಂದರೆ ತೊಗೊಂಡು ಬರೋದು. ಹಾಗೆಯೇ ಎಲ್ಲ ಕಡೆನೂ ಸ್ವಲ್ಪ ನಾನು ಅಂದ್ಕೊಂಡಿದ್ದೀನಿ ಕೆಲವೊಂದೆಲ್ಲ ಅಲ್ಲಿ ವಿಚಾರಿಸ್ಕೊಂಡು ಬರೋಣ. ಯಾಕಂದರೆ ಎಂಗೇಜ್ಮೆಂಟ್ ಮದುವೆ ಅಂತ ಅಂದರೆ ಸುಮ್ಮನೆ ಅಲ್ಲ. ಸೊ ಎಲ್ಲನೂ ವಿಚಾರಿಸ್ಬೇಕು. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋಪ್ ಫಾರ್ ಬೆಸ್ಟ್. ಯಾವ ಥರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಲ್ಪ ರೆಫರೆನ್ಸ್ ಫೋಟೋಸ್ ಕೂಡ ಇಟ್ಕೊಂಡಿದ್ದೀನಿ. ಅದೇ ಥರನೇ ಸಿಕ್ಕಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನೋಡಬೇಕು. ಹಾಗೆ ನಮಗೆ ಟೈಮ್ ಇಲ್ಲ, ತುಂಬ ದಿನ ಟೈಮ್ ಇಲ್ಲ. ಸೊ ಅದಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದು ಫಸ್ಟ್ ಕೆಲಸ ನಂದು. ನಾನು ಇನಿಷಿಯೇಟಿವ್ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಫಾರ್ ಗುಡ್. ಆ್ಯಂಡ್ ನಂಗೆ ಗೊತ್ತು ತುಂಬ ಕಲೆಕ್ಷನ್ಸ್ ಸಿಗುತ್ತೆ ಅಲ್ಲಿ ಅಂತ. ನನ್ನ ಫ್ರೆಂಡ್ ಕೂಡ ಅದೇ ಹೇಳಿದ್ರು, ಸಿಗುತ್ತೆ ಅಲ್ಲಿ, ತುಂಬ ಚೆನ್ನಾಗಿ ಸಿಗುತ್ತೆ, ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ. ನೋಡೋಣ, ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲೇನಾದರೂ ಇಫ್ ಇನ್ ಕೇಸ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಐ ವಿಲ್ ಪುಟ್ ಫೋಟೋಸ್. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಅಲ್ಲಿ ಹೋಗಿ ಅಷ್ಟು ಜನದ ಮುಂದೆ ಎಲ್ಲ ವಿಡಿಯೋಸ್ ಮಾಡೋದು ನನಗೊಂಥರ ಅನಿಸುತ್ತೆ. ಬಿಕಾಸ್ ಇವಾಗಷ್ಟೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ನನಗಷ್ಟು ಕಂಫರ್ಟಬಲ್ ಅನಿಸಲ್ಲ ಅವ್ರ ಮುಂದೆ ಎಲ್ಲ ವಿಡಿಯೋ ಮಾಡೋದು. ನೋಡೋಣ, ನಾನು ನಿಮಗೆ ತೋರಿಸ್ತೀನಿ ಯಾವುದು ಸೆಲೆಕ್ಟ್ ಮಾಡ್ತೀನಿ ಅಂತ. ಸೊ ಇದು ಇವತ್ತಿನ ಔಟ್ಫಿಟ್. ಸೊ ಹೊರಗಡೆ ತುಂಬಾ ಬಿಸಿಲಿದೆ. ಸೊ ಅದಕ್ಕೋಸ್ಕರ ಲೂಸಾಗಿ ಒಂದು ಕುರ್ತಾ ಹಾಕೊಂಡಿದ್ದೀನಿ, ಕ್ಯಾಶುವಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಹೊರಗಡೆ ತುಂಬ ಬಿಸಿಲಿರುತ್ತೆ, ತುಂಬ ಓಡಾಡಬೇಕು. ಸೊ ಫ್ರೀಯಾಗಿ ಇರಬೇಕು. ಹಾಗೆ ತುಂಬ ಕೆಲಸಗಳಿದ್ದಾವೆ. ಸೊ ಅದಕ್ಕೋಸ್ಕರ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದಿ ಡೇ.
ಫೈನಲಿ ಹೊರಡೋದಕ್ಕೆ ರೆಡಿ ಆದೆ. ಸೊ ತುಂಬಾ ಬಿಸಿಲಿದೆ. ಸೊ ಅದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲಾಗಿ ಹೋಗಿ ಬರೋದು. ಬಾಯ್. ಆಲ್ ಸೆಟ್. ಈ ಬಿಸಿಲಲ್ಲಿ ಈ ಥರ ಫುಲ್ಲು ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಎಂಗೇಜ್ಮೆಂಟ್ ಬೇರೆ ಹತ್ರ ಇದೆ ಅಲ್ವಾ. ಸೊ ಟ್ಯಾನ್ ಆಗಿಬಿಟ್ರೆ ಟ್ಯಾನ್ನ ಹೋಗ್ಸೋದು ತುಂಬಾ ಕಷ್ಟ. ಸೊ ಅದಕ್ಕೆ ಈ ಸೆಟಪ್ಪು. ಸೊ ತುಂಬಾ ಬಿಸಿಲಿದೆ ಗೈಸ್, ಆಗ್ತಾಯಿಲ್ಲ. ಇದೆಲ್ಲ ಹಾಕ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗೋಗುತ್ತೆ. ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಬಿಸಿಲಿದೆ ಪಾಪ. ನನ್ನ ಗಾಡಿ ವೇಟ್ ಮಾಡ್ತಾ ಇದೆ ನನಗೋಸ್ಕರ. ಇವಾಗ ಹೋಗ್ಬೇಕು. ನಾವು ಹೊರಡೋಷ್ಟರಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು, ಮಧ್ಯಾಹ್ನ ಆಗಿತ್ತು, ತುಂಬ ಬಿಸಿಲಿತ್ತು. ಆ ಬಿಸಿಲಲ್ಲೇ ನಾವು ಹೋಗ್ತಾಯಿದ್ವಿ. ಥ್ಯಾಂಕ್ ಗಾಡ್ ಆ ಟೈಮಲ್ಲಿ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ಯಾವಾಗಲೂ ಶಾಪಿಂಗ್ ಚಿಕ್ಕಪೇಟೆ ವೀಕ್ ಡೇಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ವೀಕೆಂಡ್ಸಲ್ಲಿ ತುಂಬಾ ಜನ ಇರ್ತಾರೆ, ಕಾಲಿಡೋಕ್ಕೂ ಜಾಗ ಇರಲ್ಲ. ಸೊ ಅಲ್ಲಿಂದ ಹೋದ್ವಿ, ರೀಚ್ ಆದ್ವಿ ನಾವು ಇನ್ವಿಟೇಷನ್ ಶಾಪ್ಗೆ. ಅಲ್ಲಿ ತುಂಬ ವೈಡ್ ರೇಂಜ್ ಆಫ್ ಸೆಲೆಕ್ಷನ್ಸ್ ಆ್ಯಂಡ್ ಆಪ್ಷನ್ಸ್ ತುಂಬ ಇತ್ತು. ಹಾಗೆಯೇ ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ ಕಲರ್ಸ್ ಆಗಿರ್ಬೋದು, ಆ ಕಲರ್ಸ್ ಎಲ್ಲ ಒಂಥರ ಲಕ್ಸುರಿಯಸ್ ಆ್ಯಂಡ್ ಯೂನಿಕ್ ಅಂತ ಅನಿಸ್ತು. ಅದು ಮುಗಿಸ್ಕೊಂಡು ಕಾರ್ಡ್ ಸೆಲೆಕ್ಷನ್ ಆದಮೇಲೆ ಪ್ರಿಂಟಿಂಗ್ಗೆ ಕೊಡಬೇಕಿತ್ತು. ನನಗಿದೆಲ್ಲ ಗೊತ್ತಿರಲಿಲ್ಲ, ಪ್ರಿಂಟಿಂಗ್ ಎಲ್ಲ ಕೊಡಬೇಕು ಅಂತ. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಇನ್ವಿಟೇಷನ್ ಶಾಪ್ ಅವರೇನೆ ಪ್ರಿಂಟಿಂಗ್ ಎಲ್ಲ ಮಾಡಿಸಿ ಒಟ್ಟಿಗೆ ಕೊಡ್ತಾರೆ ಅಂತ. ಸೊ ಅವರೇ ಸಜೆಸ್ಟ್ ಮಾಡಿದಂಥ ಪ್ರಿಂಟರ್ ಶಾಪ್ ಇದು. ಸೊ ಅಲ್ಲೆಲ್ಲ ಹೋಗಿ ನಾವು ಸ್ವಲ್ಪ ಆಲ್ವೇಸ್ ಬಾರ್ಗೇನ್ ಮಾಡಲೇಬೇಕಾಗತ್ತೆ. ಚಿಕ್ಕಪೇಟೆ ಅಂದ ತಕ್ಷಣ ಕಮ್ಮಿಗೆ ಸಿಗುತ್ತೆ ಹೌದು, ಬಟ್ ಬಾರ್ಗೇನ್ ಇಸ್ ಮಸ್ಟ್ ಎಲ್ಲರಿಗೂ. ಸೊ ತುಂಬ ಖುಷಿ ಆಗ್ತಿತ್ತು ನನಗೆ. ಆ್ಯಂಡ್ ನಾನೇ ನನ್ನ ಇನ್ವಿಟೇಷನ್ನ ಕುತ್ಕೊಂಡೆಲ್ಲ ಮಾಡಿಸ್ಬೇಕಾಗಿತ್ತು. ಹಾಗೆಯೇ ಫಾಂಟ್ ಸೈಜ್ ಅಥವಾ ನಮ್ಮ ಇನ್ಫಾರ್ಮೇಷನ್ ನಾವೇನು ಕೊಟ್ಟಿರ್ತೀವಿ ಸೊ ಅದನ್ನೆಲ್ಲ ಕುತ್ಕೊಂಡು ಕರೆಕ್ಷನ್ ಮಾಡಿಸ್ಬೇಕಿತ್ತು. ನೋಡಬೇಕಾದ್ರೆ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆಯೇ ಏನಾದರೂ ಮಿಸ್ಟೇಕ್ಸ್ ಇದ್ರೂ ಅವ್ರು ಮತ್ತೆ ಕಾಪಿ ಕೂಡ ಕೊಡ್ತಾರೆ, ಅದನ್ನು ಮತ್ತೆ ಅವರು ಕರೆಕ್ಟ್ ಮಾಡಿ ಕೊಡ್ತಾರೆ. ಹಾಗೆ ತುಂಬ ಹೊತ್ತು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಸೊ ಏನಾದರೂ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಈ ಚಿಕ್ಕಪೇಟೆ ರೋಡ್ ಅಂತ ನೋಡಿ ನಂಗೆ ಶಾಕ್ ಆಯಿತು. ಯಾಕಂದರೆ ಫುಲ್ ರೋಡೆಲ್ಲ ಸರಿ ಮಾಡ್ತಾಯಿದ್ರು, ಕಿತ್ತಾಕ್ಬಿಟ್ಟಿದ್ರು. ಸೊ ನಾನಂತೂ ಒಂದು ಮಸಾಲೆ ಪುರಿ ತೊಗೊಂಡೆ, ಹಾಗೆ ನನ್ನ ಫ್ರೆಂಡ್ ದಹಿ ಪುರಿನೂ ತೊಗೊಂಡ. ಸೊ ನಾವು ಚಾಟ್ಸ್ ತಿನ್ಕೊಂಡು ಹಾಗೆಯೇ ನನ್ನ ಫ್ರೆಂಡ್ ಸೆನ್ಸರ್ ಲೈಟ್ ಇನ್ಫಾರ್ಮೇಷನ್ ಬಗ್ಗೆ ಕೇಳೋಣ ಅಂತ ಅಂದ್ಬಿಟ್ಟು ಏನು ಕಾಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಹೋಗಿದ್ವಿ. ಸೊ ಅಲ್ಲೆಲ್ಲ ಕಲೆಕ್ಷನ್ಸ್ ಹಾಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ನಾನು ಆನ್ ದಿ ವೇ ನಾನು ಜ್ಯುವೆಲರಿ ಶಾಪ್ನ ನೋಡಿದೆ. ಹೋಲ್ಸೇಲ್ ಜ್ಯುವೆಲರಿ ಶಾಪ್ ಇದು. ಸೊ ಹುಡುಗಿರಿಗೆ ಜ್ಯುವೆಲರೀಸ್ ಶಾಪ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಗೋಲ್ಡ್ ಜ್ಯುವೆಲರಿಗಿಂತ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಮೇಲೆ ತುಂಬಾ ಲವ್ ಇರುತ್ತೆ ಹುಡುಗಿರಿಗೆ ಎಸ್ಪೆಷಲಿ. ಸೊ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಆ್ಯಂಡ್ ನಾವು ಔಟ್ಸೈಡ್ ತೊಗೊಳೋದಕ್ಕೂ ಇಲ್ಲೂ ತೊಗೊಳೋದಕ್ಕೂ ತುಂಬ ಪ್ರೈಸಸಲ್ಲಿ ತುಂಬ ಡಿಫ್ರೆನ್ಸ್ ಆಗಿದೆ. ಆದರೂ ಬಾರ್ಗೇನಿಂಗ್ ಮಾಡಿಕೊಂಡು ನಾನು ಒಂದು 2 ಸೆಟ್ಸ್ ಆಫ್ ಜ್ಯುವೆಲರೀಸ್ ನಾನು ತೊಗೊಂಡೆ. ನನಗಂತೂ ಜ್ಯುವೆಲರೀಸ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ಸೊ ಇದೆಲ್ಲ ಮುಗಿಸ್ಕೊಂಡು ತುಂಬ ತಲೆನೋಯ್ತಿತ್ತು ಅಂತ ಹೇಳಿ ಒಂದು ಫಿಲ್ಟರ್ ಕಾಫಿ ಕುಟ್ಕೊಂಡು ಹಾಗೆಯೇ ಮನೆ ಕಡೆ ಹೊರಟ್ವಿ. ತುಂಬ ಟೈಮ್ ಆಗಿತ್ತು, ಯಾಕಂದರೆ ನಾವು ಮಧ್ಯಾಹ್ನ ಬಂದಿದ್ದು ತುಂಬ ಲೇಟ್ ಆಗಿಬಿಟ್ಟಿತ್ತು, 7:30 8 ಆಗಿಬಿಟ್ಟಿತ್ತು. ಸೊ ಹೊರಟ್ವಿ ಮನೆಗೆ ಎಲ್ಲ ಕಲೆಕ್ಷನ್ಸ್ ಎಲ್ಲ ಇದು ಮಾಡಿಕೊಂಡು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟು. ಸೊ ನಾನು ಈ ಥರ ಎಲ್ಲ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ನಂಗೆ ತುಂಬ ಖುಷಿ ಅನ್ನಿಸ್ತು. ಫಸ್ಟ್ ಟೈಮ್ ಇನಿಷಿಯೇಟಿವ್ ತೊಗೊಂಡು ಬೇರೆಯವ್ರ ಎಂಗೇಜ್ಮೆಂಟು, ಬೇರೆಯವ್ರ ಮದುವೆಗೆ ಓಡಾಡೋದೇ ಆಗಿತ್ತು ನನ್ನದು ಕೆಲಸ. ಸೊ ಇವಾಗ ನನ್ನ ಮದುವೆ, ನನ್ನ ಎಂಗೇಜ್ಮೆಂಟು ಅಂತ ಓಡಾಡೋದ್ರಲ್ಲೇ ನಾನು ಇವಾಗ ಕಳೀತಾ ಇದ್ದೀನಿ. ಯಾಕಂದರೆ ನನ್ನ ಎಂಗೇಜ್ಮೆಂಟ್ಗೆ ನಮಗಿರೋ ಅಂಥ ಎಕ್ಸೈಟ್ಮೆಂಟು ಬೇರೆ ಯಾರಿಗೂ ಇರಲ್ಲ ಅಲ್ವಾ. ಸೊ ಅದಕ್ಕೆ